ಎಲ್ಲರಿಗೂ ನಮಸ್ಕಾರ. ನಾನು ಸುನಿತಿನ್. ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಅಂತ ಯೂಟ್ಯೂಬ್ ಚಾನಲ್ ಫ್ಯಾಕ್ಚುಯಲ್ ಎಜುಕೇಶನ್ ಇನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ ಲೆಸನ್ ಅಲ್ಲಿ ಇದುವರೆಗೂ ಡಿಸ್ಕಸ್ ಮಾಡಿದಂತಹ ಕಾನ್ಸೆಪ್ಟ್ ಮೇಲೆ ಬರೋ ಎಲ್ಲಾ ನ್ಯೂಮರಿಕಲ್ಸ್ ಗಳನ್ನ ಈಗ ಸಾಲ್ವ್ ಮಾಡ್ತಾ. ಈಗ ಮೊದಲನೇ ನ್ಯೂಮರಿಕಲ್ ಪ್ರಾಬ್ಲಮ್ ನ ಡಿಸ್ಕಸ್ ಮಾಡೋಣ. A convex mirror used for rear view on an automobile has a radius of curvature of 3 meter. If a bus is located at 5 meter from this mirror, find the position, nature and size of the image. ಏನ್ ಕೇಳ್ತಿದ್ದಾರೆ ಅಂದ್ರೆ ಒಂದು ವೆಹಿಕಲ್ ನ ಸೈಡ್ ಮಿರರ್ ಗೆ ಕಾನ್ವೆಕ್ಸ್ ಮಿರರ್ ಯೂಸ್ ಮಾಡಿದ್ದಾರೆ. ಆ ಕಾನ್ವೆಕ್ಸ್ ಮಿರರ್ ಇಂದ 5 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಒಂದು ಬಸ್ ಇದೆ. ಈಗ ಆ ಬಸ್ಸಿನ ಇಮೇಜ್ ಆ ಒಂದು ಮಿರರ್ ಅಲ್ಲಿ ಫಾರ್ಮೇಶನ್ ಆಗಿರುತ್ತಲ್ಲ, ಆ ಇಮೇಜ್ ನ ಪೊಸಿಷನ್, ಅದ ನೇಚರ್ ಕೇಳ್ತಾ ಇದ್ದಾರೆ. ಅಂದ್ರೆ ಇದು ಇನ್ವರ್ಟೆಡ್ ವರ್ಚುವಲ್ ರಿಯಲ್ ಆ ರೀತಿ ಕೇಳ್ತಾ ಇದ್ದಾರೆ. ಮತ್ತೆ ಸೈಜ್ ಡಿಮಿನಿಷ್ಡ್ ಎನ್ಲಾರ್ಜ್ ಅಂತ ಕೇಳ್ತಾ ಇದ್ದಾರೆ. ಡೇಟಾ ಬರ್ಕೊಂಡ್ಬಿಡಿ ಫಸ್ಟ್. ನೋಡಿ ಏನ್ ಕೊಟ್ಟಿದ್ದಾರೆ, ರೇಡಿಯಸ್ ಆಫ್ ಕರ್ವೇಚರ್ ಕೊಟ್ಟಿದ್ದಾರೆ. ಇನ್ನೊಂದೇನಂದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಡೇಟಾ ಬರ್ಕೋಬೇಕಾದ್ರೂ ಕೂಡ ಯಾವುದೇ ಆಗಲಿ, ಇಮೇಜ್ ಡಿಸ್ಟೆನ್ಸ್ ಆದ್ರೂ ಆಗಲಿ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಆದ್ರೂ ಆಗಲಿ, ಹೈಟ್ ಆಫ್ ಇಮೇಜ್ ಆಗಲಿ, ಹೈಟ್ ಆಫ್ ಆಬ್ಜೆಕ್ಟ್ ಆದ್ರೂ ಆಗಲಿ, ಫೋಕಲ್ ಲೆಂತ್ ಆಗಲಿ, ರೇಡಿಯಸ್ ಆಫ್ ಕರ್ವೇಚರ್ ಯಾವುದೇ ವ್ಯಾಲ್ಯೂ ಆಗಲಿ ಸೈನ್ ನ ಯೂಸ್ ಮಾಡಿನೇ ಬರ್ಕೋಬೇಕಾಗುತ್ತೆ. ಇಲ್ಲಿ ನಾನು ಸೈನಿಗೆ ಜಾಗ ಬಿಟ್ಟಿರ್ತೀನಿ, ಆಮೇಲೆ ಫಸ್ಟ್ ಬರ್ಕೊಂಡಿರ್ತೀನಿ, ಆಮೇಲೆ ಸೈನ್ ಹಾಕೋಣ ಪ್ಲಸ್ ಮೈನಸ್ ಅಂತ 3 ಮೀಟರ್. ಇನ್ನೇನ್ ಕೊಟ್ಟಿದ್ದಾರೆ, ಬಸ್ ಇಸ್ ಲೊಕೇಟೆಡ್ 5 ಮೀಟರ್ ಅಂದ್ರೆ ಇಲ್ಲಿ ಬಸ್ ಅನ್ನೋದು ಆಬ್ಜೆಕ್ಟ್ ಆಗಿರುತ್ತೆ. ಮಿರರ್ ಇಂದ ಎಷ್ಟು ದೂರದಲ್ಲಿ ಬಸ್ ಇದೆ ಅನ್ನೋದು ಆಬ್ಜೆಕ್ಟ್ ಡಿಸ್ಟೆನ್ಸ್ ಆಗುತ್ತೆ. ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂದ್ರೆ ಯು ಎಷ್ಟು 5 ಮೀಟರ್. ಇದು ಪ್ಲಸ್ ಮೈನಸ್ ಡಿಸ್ಕಸ್ ಮಾಡೋಣ, ಯಾಕಂದ್ರೆ ಇದು ಫಸ್ಟ್ ಪ್ರಾಬ್ಲಮ್ ಆಗಿರೋದು. ಸ್ವಲ್ಪ ಡೀಟೇಲ್ ಆಗಿ ಬರ್ತೀನಿ, ನೆಕ್ಸ್ಟ್ ಸ್ವಲ್ಪ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ, ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತೀನಿ. ನೆಕ್ಸ್ಟ್ ಏನ್ ಕೇಳಿದ್ದಾರೆ, ಇಮೇಜ್ ಪೊಸಿಷನ್ ಕೇಳಿದ್ದಾರೆ, ನೇಚರ್ ಮತ್ತೆ ಸೈಜ್ ಕೇಳಿದ್ದಾರೆ. ಇಮೇಜ್ ಪೊಸಿಷನ್ ಅಂದ್ರೆ ಇಮೇಜ್ ಡಿಸ್ಟೆನ್ಸ್ ಕೇಳ್ತಾ ಇದ್ದಾರೆ ಅಂತ ಇಂಡೈರೆಕ್ಟ್ ಆಗಿ ಬಿ ಕೇಳ್ತಾ ಇದ್ದಾರೆ. ನೇಚರ್ ಪ್ರಾಬ್ಲಮ್ಸ್ ಅಲ್ಲಿ ಎಲ್ಲೇ ಆಗ್ಲಿ ನೇಚರ್ ಅಥವಾ ಪ್ರಾಪರ್ಟೀಸ್ ಅಂತ ಏನಾದ್ರು ಕೇಳಿದ್ರೆ ನಾವು ಇಂಡೈರೆಕ್ಟ್ ಆಗಿ ಮ್ಯಾಗ್ನಿಫಿಕೇಶನ್ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ನಾವು ಡಿಸ್ಕಸ್ ಮಾಡಿದ್ವಿ, ಮ್ಯಾಗ್ನಿಫಿಕೇಶನ್ ಪಾಸಿಟಿವ್ ಆದ್ರೆ ನೆಗೆಟಿವ್ ಆದ್ರೆ ಅದ್ರ ಪ್ರಾಪರ್ಟೀಸ್ ಗಳನ್ನ ಡಿಫೈನ್ ಮಾಡಬಹುದು ಅಂತ. ಅದ್ರ ಮ್ಯಾಗ್ನಿಟ್ಯೂಡ್ ಎಂ ಮ್ಯಾಗ್ನಿಟ್ಯೂಡ್ ಲೆಸ್ ದೆನ್ 1 ಅಂದ್ರೇನು, ಗ್ರೇಟರ್ ದೆನ್ ಅಂದ್ರೇನು, ಅದ್ರ ಮೂಲಕ ಎನ್ಲಾರ್ಜ್ಡ್ ಡಿಮಿನಿಷ್ಡ್ ಎಲ್ಲಾ ಪ್ರಾಪರ್ಟೀಸ್ ಗಳು ಡಿಫೈನ್ ನಮಗೆ ಗೊತ್ತಾಗುತ್ತೆ. ಒಂದ್ಸಲಿ ಮ್ಯಾಗ್ನಿಫಿಕೇಶನ್ ನಾವು ಫೈಂಡ್ ಔಟ್ ಮಾಡಿದ್ರೆ ಎಂಟೈರ್ ಇಮೇಜ್ ನ ಪ್ರಾಪರ್ಟೀಸ್ ಸಿಗುತ್ತೆ. ಸೊ ಅಲ್ಲಿ ನೇಚರ್ ಕೇಳಿದಾರಲ್ಲ, ಸೊ ಎಂ ನ ಫೈಂಡ್ ಔಟ್ ಮಾಡಬೇಕು ಅಂತ ಅರ್ಥ. ನೆಕ್ಸ್ಟ್ ಸೈಜ್ ಆಫ್ ದಿ ಇಮೇಜ್, ಇನ್ ಡಿಮಿನಿಷ್ಡ್ ಎನ್ಲಾರ್ಜ್ಡ್ ಕೇಳಿದರೆ. ಓಕೆ, ನಮಗೆ ಗೊತ್ತಿರೋದು ಎರಡೇ ಫಾರ್ಮುಲಾ ಅಲ್ವಾ, ನಾವು ಓದಿರೋದು ಎರಡೇ ಫಾರ್ಮುಲಾ. ಆರ್ ಇಸ್ ಈಕ್ವಲ್ ಟು 2f, ಅದ್ ಬಿಟ್ರೆ 1/u ಪ್ಲಸ್ 1/v ಇಸ್ ಈಕ್ವಲ್ ಟು 1/f. ನಿಮ್ಗೆ ಏನೇ ಪ್ರಾಬ್ಲಮ್ ಕೊಟ್ರು ಎರಡು ಫಾರ್ಮುಲಾದಲ್ಲೇ ಕೊಡ್ತಾರೆ. ಏನ್ ಕೇಳಿದರೆ ವಿ ಬೇಕು ಅಂದಾಗ ಯು ಕೊಟ್ಟಿದ್ದಾರೆ, ಬಟ್ ಎಫ್ ಕೊಟ್ಟಿಲ್ಲ. ಎಫ್ ನ ಫೈಂಡ್ ಔಟ್ ಮಾಡಕ್ ಆರ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಏನ್ ಮಾಡ್ತೀವಿ, ಈ ಆರ್ ವ್ಯಾಲ್ಯೂ ಯೂಸ್ ಮಾಡ್ಕೊಂಡು ಎಫ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ ಎಫ್ ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿ ಸಿಗುತ್ತೆ. ಇಷ್ಟೇ ನಾವು ಮಾಡ್ಬೇಕಾಗಿದೆ. ಓಕೆ, ಇಲ್ಲಿ ಪಾಸಿಟಿವ್ ನೆಗೆಟಿವ್ ನೋಡ್ಬೇಕಲ್ವಾ. ಯಾವ ಮಿರರ್ ಇದು, ಕಾನ್ವೆಕ್ಸ್ ಮಿರರ್. ಕಾನ್ವೆಕ್ಸ್ ಮಿರರ್ ಕಂಪ್ಲೀಟ್ ಮಾಡೋದು ಹೇಗೆ, ಕರೆಕ್ಟಾ? ಇದು ಸೆಂಟರ್ ಆಫ್ ಕರ್ವೇಚರ್, ಇದು ಪೋಲ್ ಪಿ, ಈ ಡಿಸ್ಟೆನ್ಸ್ ಏನಂತೀವಿ ರೇಡಿಯಸ್ ಆಫ್ ಕರ್ವೇಚರ್. ಈ ಡಿಸ್ಟೆನ್ಸ್ ನ ಪೋಲ್ ಇಂದ ಮೆಷರ್ ಮಾಡಬೇಕು. ಪೋಲ್ ಇಂದ ರೈಟ್ ಸೈಡ್ ಮೂವ್ ಆಗ್ತದೆ, ಸೊ ಪಾಸಿಟಿವ್ ಅಂದ್ರೆ ರೇಡಿಯಸ್ ಆಫ್ ಕರ್ವೇಚರ್ ಪಾಸಿಟಿವ್ ಆಗುತ್ತೆ. ಇಮೇಜ್ ಡಿಸ್ಟೆನ್ಸ್, ಇದು ರಿಫ್ಲೆಕ್ಟಿಂಗ್ ಸರ್ಫೇಸ್ ಅಲ್ವಾ, ರಿಫ್ಲೆಕ್ಟಿಂಗ್ ಸರ್ಫೇಸ್ ಮುಂದ್ಗಡೆ ಅಂದ್ರೆ ಲೆಫ್ಟ್ ಅಲ್ಲಿ ನಾವು ಆಬ್ಜೆಕ್ಟ್ ಇರ್ತೀವಿ. ಇದು ಎ ಬಿ ಅಂದ್ರೆ ಬಸ್. ಓಕೆನಾ? ಈ ಡಿಸ್ಟೆನ್ಸ್ ಎಷ್ಟು 5 ಮೀಟರ್, ಕರೆಕ್ಟಾ? 5 ಮೀಟರ್. ಇದನ್ನ ಕೂಡ ಯಾವುದೇ ಡಿಸ್ಟೆನ್ಸ್ ಅಂದ್ರೆ ಪೋಲ್ ಇಂದ ಮೆಷರ್ ಮಾಡಬೇಕು. ಪೋಲ್ ಇಂದ ಬರ್ತೀನಿ ನೆಗೆಟಿವ್ ಡೈರೆಕ್ಷನ್, ಯಾಕಂದ್ರೆ ಲೆಫ್ಟಿಗೆ ಬರ್ತಾ ಇದ್ದೀನಿ, ನೆಗೆಟಿವ್ ಅಂದ್ರೆ ಇಲ್ಲಿ ಯು ಅನ್ನೋದು ಅಂದ್ರೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅನ್ನೋದು ಮೈನಸ್ ಆಗುತ್ತೆ, ನೆಗೆಟಿವ್ ಆಗುತ್ತೆ. ಯಾಕೆ ಅಂತ ಹೇಳಿದೆ. ಇಷ್ಟು ಡೀಟೇಲ್ ಆಗಿ ನೆಕ್ಸ್ಟ್ ಸಮ್ಗಳಲ್ಲಿ ಹೇಳಲ್ಲ, ಅವಾಗ ನೀವೇ ಅನಲೈಸ್ ಮಾಡಬೇಕಾಗುತ್ತೆ. ಓಕೆ, ಎಫ್ ಅಂದ್ರೆ r/2, 3/2 is equal to 1.5 ಮೀಟರ್ ಫೋಕಲ್ ಲೆಂತ್ ಗೊತ್ತಾಯ್ತು. ನೆಕ್ಸ್ಟ್ ಏನು, 1/u ಪ್ಲಸ್ 1/v is equal to 1/f. ಏನ್ ಮಾಡಿ ಅಂದ್ರೆ ನಿಮ್ಮ ಎಕ್ಸಾಮ್ ಅಲ್ಲಿ ನ್ಯೂಮರಿಕಲ್ಸ್ ಕೊಟ್ಟಾಗ ಫಸ್ಟ್ ಈ ಫಾರ್ಮುಲಾ ಬರ್ಬಿಡಿ. ಇದು ಬರೀಲೇಬೇಕು, ಇದು ಇಂಪಾರ್ಟೆಂಟ್. ಮಿರರ್ ಫಾರ್ಮುಲಾ ಅಂತ ಹಾಕ್ಬಿಟ್ಟು ಈ ಫಾರ್ಮುಲಾ ಬರೀರಿ. 1/v is equal to 1/f ಅಂತ ಹಾಕಿ. ನೆಕ್ಸ್ಟ್ ಏನ್ ಮಾಡಿ, ವಿ ತನಕ ಕೇಳ್ತಾ ಇರೋದು, ವಿ ವ್ಯಾಲ್ಯೂಗೆ ಫಾರ್ಮುಲಾ ಚೇಂಜ್ ಮಾಡ್ತೀನಿ. ಈಗ 1/v is equal to 1/f minus 1/u, ಎರಡು ಎಲ್ಸಿಎಂ ತಗೊಳ್ತೀನಿ, uf ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ಈ ಕಡೆ ಯು ಹೋಗುತ್ತೆ, ಈ ಕಡೆ ಹೋಗುತ್ತೆ, u minus f. ಇದು 1/v is equal to ಇದು
LHS RHS ಎರಡನ್ನು ರೆಸಿಪ್ರೋಕಲ್ ತಗೊಂಡಾಗ V is equal to UF divided by U minus F. ನೀವು ಈ ಫಾರ್ಮುಲಾ ಬರ್ದ್ಬಿಟ್ಟು ನೆಕ್ಸ್ಟ್ ಈ ಫಾರ್ಮುಲಾ ಬರ್ದ್ಬಿಟ್ಟು ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ವಿತ್ ರೆಸ್ಪೆಕ್ಟ್ ಟು ಸೈನ್ ಯೂಸ್ ಮಾಡ್ಕೊಂಡು ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಕೊಡ್ತಾರೆ ಫುಲ್ ಮಾರ್ಕ್ಸ್. FN ಸಿಕ್ತು 1.5. ಈಗ V ಗೊತ್ತಾಗಬೇಕು. V ಅಂದ್ರೇನು UF divided by U minus F. U ಎಷ್ಟು -5. ಮೀಟರ್ ಏನ್ ಬರೆಯೋದು ಬೇಡ, ಲಾಸ್ಟಿಗೆ ಸಿಕ್ಕಿದ್ಮೇಲೆ ಬರೆಯೋಣ. F 1.5 again U -5 U minus F ಅಲ್ವಾ. next -7.5 -6.5 V is equal to ಸ್ವಲ್ಪ ಕ್ಯಾಲ್ಸಿ ಯೂಸ್ ಮಾಡ್ತೀವಿ ಬೇಗ ಆನ್ಸರ್. 7.5 divided by 6.5 1.15 meter. V is equal to 1.15 meter. ಇದು ಪಾಸಿಟಿವ್ ಬಂದಿದೆ, ಪ್ಲಸ್ ಏನಿಲ್ಲ ಅಂದ್ರೆ ಪ್ಲಸ್ ಇದೆ ಅಂತ ಅರ್ಥ. ಏನ್ ಪಾಸಿಟಿವ್ ಅಂದ್ರೆ ಇಲ್ಲೇ ನಾವು ಕಾನ್ವೆಕ್ಸ್ ಮಿರರ್ ತಗೊಂಡಿದ್ವಲ್ಲ, ಆಬ್ಜೆಕ್ಟ್ ಈ ಕಡೆ ನೆಗೆಟಿವ್ ಡಿಸ್ಟೆನ್ಸ್ AB, ಇದರ ಇಮೇಜ್ ಪಾಸಿಟಿವ್ ಇಮೇಜ್ ಡಿಸ್ಟೆನ್ಸ್ ಅಂದ್ರೆ 1.15. ಪಾಸಿಟಿವ್ ಅಂತಂದ್ರೆ ಪೋಲ್ ಇಂದ ರೈಟ್ ಸೈಡ್ ಮೂವ್ ಆಗುವಂತ ಅರ್ಥ. ಇಲ್ಲಿಂದ 1.15 ಮೀಟರ್ಗೆ ಇಮೇಜ್ ಫಾರ್ಮೇಶನ್ ಆಗಿದೆ. ಮಿರರ್ ಹಿಂಗಡೆ ಫಾರ್ಮೇಶನ್ ಆಗ ಎಲ್ಲ ಇಮೇಜಸ್ ಗಳು ಕೂಡ ವರ್ಚುವಲ್ ಅಂಡ್ ಎರೆಕ್ಟ್ ಇಮೇಜಸ್ ಗಳಾಗಿರ್ತವೆ. ನೆಕ್ಸ್ಟ್ ಏನ್ ಕೇಳಿದರೆ, ಈಗ ವಿ ವ್ಯಾಲ್ಯೂ ಗೊತ್ತಾಯ್ತು. ಎಂ ವ್ಯಾಲ್ಯೂಗೆ ಎರಡು ರೀತಿ ಫೈಂಡ್ ಔಟ್ ಮಾಡಬಹುದು, H' ಮತ್ತೆ -V/U. ಇದು ಫಸ್ಟ್ ಪ್ರಾಬ್ಲಮ್ ಆಗಿರೋದ್ರಿಂದ ತುಂಬಾ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ, ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಇಲ್ಲೋ ಅಂತ. H'/H ಇನ್ನೊಂದು -V/U. ನಮ್ಗೆ ಇಲ್ಲಿ H' ಎರಡು ಕೊಟ್ಟಿಲ್ಲ, ಸೊ ಏನ್ ಮಾಡ್ತೀವಿ ಈ ಕೇಸಲ್ಲಿ -V/U ಫಾರ್ಮುಲಾ ಯೂಸ್ ಮಾಡ್ತೀವಿ. ಯಾಕಂದ್ರೆ -V ವ್ಯಾಲ್ಯೂನ ಗೊತ್ತಿದೆ, U ವ್ಯಾಲ್ಯೂನ ಗೊತ್ತಿದೆ. M is equal to -V/U ಮೈನಸ್ ಹಂಗೆ ಇಟ್ಟಿರ್ತೀನಿ. V ಎಷ್ಟು 1.15 U -5 ಮೀಟರ್ ಮಾಡಿ ಪಾಸಿಟಿವ್. ಮ್ಯಾಗ್ನಿಫಿಕೇಶನ್ ಸಿಕ್ತು 0.23. ಮ್ಯಾಗ್ನಿಫಿಕೇಶನ್ ಏನಿದೆ, ಮ್ಯಾಗ್ನಿಫಿಕೇಶನ್ ಪಾಸಿಟಿವ್ ಆಗಿದೆ. ಮ್ಯಾಗ್ನಿಫಿಕೇಶನ್ ಪಾಸಿಟಿವ್ ಅಂದ್ರೆ ಏನು, ಇಮೇಜ್ ವರ್ಚುವಲ್ ಅಂಡ್ ಎರೆಕ್ಟ್ ಇಮೇಜ್. ಈಗ ಡಿಫೈನ್ ಮಾಡಬಹುದು. ಪೊಸಿಷನ್ ಕೇಳಿದರೆ ಅಂದ್ರೆ ವಿ ವ್ಯಾಲ್ಯೂ ಸಿಕ್ಕಿದೆ. ನೆಕ್ಸ್ಟ್ ನೇಚರ್, ಎಂ ವ್ಯಾಲ್ಯೂ ಪಾಸಿಟಿವ್ ಅಂದ ತಕ್ಷಣ ನೀವೇನ್ ಬರೀಬೇಕು, ವರ್ಚುವಲ್ ಅಂಡ್ ಎರೆಕ್ಟ್ ಇಮೇಜ್ ಅಂತ ಬರೀತೀರಿ. ನೆಕ್ಸ್ಟ್ ಮ್ಯಾಗ್ನಿಫಿಕೇಶನ್ ಇದು ಮ್ಯಾಮ್ ಎಂ ಇಸ್ ಈಕ್ವಲ್ ಟು 0.23 ಅಲ್ವಾ, ಕರೆಕ್ಟ್. ಮ್ಯಾಗ್ನಿಟ್ಯೂಡ್ ತಗೊಂಡ್ರು 0.23 ಆಗುತ್ತೆ. ಅಂದ್ರೆ ಇಲ್ಲೇನು ಎಂ ಲೆಸ್ ದೆನ್ 1 ಅಂದ್ರೆ ಡಿಮಿನಿಶ್ಡ್ ಇಮೇಜ್. ಇಲ್ಲಿ ಸೈಜ್ ಆಫ್ ಇಮೇಜ್ ಅಂದ್ರೆ ಈಗ ಎರಡನೇ ಪ್ರಾಬ್ಲಮ್ ನೋಡೋಣ. An object 4 cm in size is placed at 25 cm in front of a concave mirror of focal length 15 cm. At what distance from the mirror should a screen be placed in order to obtain a sharp image? Find the nature and size of the image. ಏನು ಕೊಟ್ಟಿದ್ದಾರೆ, ಆಬ್ಜೆಕ್ಟ್ ಸೈಜ್ ಕೊಟ್ಟಿದ್ದಾರೆ, ಮತ್ತೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಅಂದ್ರೆ ಆಬ್ಜೆಕ್ಟ್ ಕಾನ್ಕೇವ್ ಮಿರರ್ ಇಂದ ಎಷ್ಟು ದೂರ ಇಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ, ಅಂದ್ರೆ 25 cm ಮತ್ತೆ ಅದ್ರ ಫೋಕಲ್ ಅಂತ ಕೊಟ್ಟಿದ್ದಾರೆ. ಏನ್ ಕೇಳ್ತಾ ಇದ್ದಾರೆ, ಇಮೇಜ್ ಡಿಸ್ಟೆನ್ಸ್ ಕೇಳಿದ್ದಾರೆ. ಸುಮ್ಮನೆ ನಿಮಗೆ ಟ್ರಿಕ್ ಏನ್ ಕೇಳಿದ್ದಾರೆ, ವಾಟ್ ಡಿಸ್ಟೆನ್ಸ್ ಶುಡ್ ಸ್ಕ್ರೀನ್ ಟು ಬಿ ಪ್ಲೇಸ್ಡ್ ಅಂತ ಕೊಟ್ಟಿದ್ದಾರೆ. ಬಟ್ ಏನಂದ್ರೆ ಸ್ಕ್ರೀನ್ ಎಲ್ಲಿ ಇಡಬೇಕು ಅಂದ್ರೆ ಆ ಜಾಗದಲ್ಲಿ ಇಮೇಜ್ ಬಂದಿರುತ್ತೆ ಅಂತ ಅಲ್ವಾ, ಅಂದ್ರೆ ಅಷ್ಟೇ ಡಿಸ್ಟೆನ್ಸ್, ಇಮೇಜ್ ಡಿಸ್ಟೆನ್ಸ್ ನ ಇಂಡೈರೆಕ್ಟ್ ಆಗಿ ಕೇಳ್ತಾ ಇದ್ದಾರೆ ಅಷ್ಟೇ. ನೆಕ್ಸ್ಟ್ ಫೈಂಡ್ ದಿ ನೇಚರ್ ಅಂಡ್ ಸೈಜ್ ಆಫ್ ದಿ ಇಮೇಜ್. ನೇಚರ್ ಅಂದ್ರೇನು, ಮ್ಯಾಗ್ನಿಫಿಕೇಶನ್ ಫೈಂಡ್ ಔಟ್ ಮಾಡಬೇಕು. ನೇಚರ್ ಅಥವಾ ಪ್ರಾಪರ್ಟೀಸ್ ಕೇಳಿದ್ರೆ ಮ್ಯಾಗ್ನಿಫಿಕೇಶನ್. ಸೈಜ್ ಆಫ್ ದಿ ಇಮೇಜ್ ಅಂದ್ರೆ H'. ಇಲ್ಲಿ H ಕೊಟ್ಟಿದ್ದಾರೆ, ಸೊ H' ನ ಫೈಂಡ್ ಔಟ್ ಮಾಡಬಹುದು. ಸೊಲ್ಯೂಷನ್ ಡೇಟಾ ಏನೇನು ಕೊಟ್ಟಿದ್ದಾರಲ್ಲ ಬರ್ಕೊಬಿಡಿ ಫಸ್ಟ್. ಮತ್ತೆ ಆಬ್ಜೆಕ್ಟ್ ಸೈಜ್ ಆಫ್ ಆಬ್ಜೆಕ್ಟ್ H'/H ಅಂದಾಗ ಸೈಜ್ ಆಫ್ ಆಬ್ಜೆಕ್ಟ್ ಬಂದ್ಬಿಟ್ಟು H ಅಲ್ವಾ. H ಎಷ್ಟು 4 cm. ಪಾಸಿಟಿವ್ ನೆಗೆಟಿವ್, ಪ್ರಿನ್ಸಿಪಲ್ ಆಕ್ಸಿಸ್ ಮೇಲ್ಗಡೆನೇ ಆಬ್ಜೆಕ್ಟ್ ಲೆಂತ್ ಬರೋದು, ಸೊ ಇದು ಪಾಸಿಟಿವ್.
ನೆಕ್ಸ್ಟ್ ಪ್ಲೇಸ್ ಇರೋ ಡಿಸ್ಟೆನ್ಸ್ ಯು. ಇದು ಕಾನ್ಕೇವ್ ಮಿರರ್, ಆಬ್ಜೆಕ್ಟ್ ಈ ಕಡೆ ಎಲ್ಲ ಬರಬೇಕು, ರಿಫ್ಲೆಕ್ಟಿಂಗ್ ಸರ್ಫೇಸ್. ಇದು ಪೋಲ್ ಪಿ, ಡಿಸ್ಟೆನ್ಸ್ ಮೆಷರ್ ಮಾಡಬೇಕು ಅಂದ್ರೆ ಈ ಕಡೆ ಬರುತ್ತೆ, ಇದು ನೆಗೆಟಿವ್. ಸೊ ಇದೇನ್ ಡಿಸ್ಟೆನ್ಸ್ ಇದೆ 25 ಸೆಂಟಿಮೀಟರ್, ಅದು ನೆಗೆಟಿವ್ ಆಗುತ್ತೆ, -25 ಸೆಂಟಿಮೀಟರ್. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಫೋಕಲ್ ಲೆಂತ್ ಕೊಟ್ಟಿದ್ದಾರೆ. ಫೋಕಲ್ ಲೆಂತ್ ಕೂಡ ನೆಗೆಟಿವ್ ಆಗುತ್ತೆ. ಸ್ಪಿಯರಿಂಗ್ ಕಂಪ್ಲೀಟ್ ಮಾಡ್ತೀನಿ ಅಂದ್ರೆ ಸೆಂಟರ್ ಆಫ್ ಕರ್ವೇಚರ್, ಫೋಕಲ್ ಲೆಂತ್, ಈ ಲೆಂತ್ ಫೋಕಲ್ ಲೆಂತ್ ಆಗುತ್ತೆ ಪೋಲ್ ಇಂದ. ಫೋಕಲ್ ಲೆಂತ್ ಪಾಯಿಂಟ್ ಪಿ. ಇದನ್ನ ಮೆಜರ್ ಮಾಡಬೇಕಂದ್ರೆ ಪೋಲ್ ಇಂದ ಲೆಫ್ಟ್ ಗೆ ಬರ್ತೀವಿ, ಸೊ ನೆಗೆಟಿವ್. ಫೋಕಲ್ ಲೆಂತ್ ಕಾನ್ಕೇವ್ ಮಿರರ್ಸ್ ಅಲ್ಲಿ ನೆಗೆಟಿವ್. ಫೋಕಲ್ ಲೆಂತ್ ಎಲ್ಲ ಕೊಟ್ಟಿರ್ತಾರೋ ಫೋಕಲ್ ಸೆಂಟಿಮೀಟರ್. ವಿ ಫೈಂಡ್ ಔಟ್ ಮಾಡಬೇಕು, ಗೊತ್ತಿಲ್ಲ. ಅಂಡ್ ಎಂ ಫೈಂಡ್ ಔಟ್ ಮಾಡಬೇಕು. ಸೈಜ್ ಆಫ್ ಇಮೇಜ್, ಇಲ್ಲಿ ಎಚ್ ಡ್ಯಾಶ್ ಕೊಟ್ಟಿದ್ದಾರೆ, ಸೊ ನಾವು ಎಚ್ ಕೊಟ್ಟಿದ್ದಾರೆ, ಎಚ್ ಡ್ಯಾಶ್ ನ ಫೈಂಡ್ ಔಟ್ ಮಾಡಬೇಕು. ಏನಿದು ವಿ, ಎಂ ಅಂಡ್ ಎಚ್ ಡ್ಯಾಶ್. ಫಸ್ಟ್ ವಿ ಫೈಂಡ್ ಔಟ್ ಮಾಡೋಣ, ಯಾಕೆಂದ್ರೆ 1/u ಪ್ಲಸ್ 1/v = 1/f ಅಲ್ಲಿ u ಅಂಡ್ f ಗೊತ್ತಿದೆ, ಸೊ ವಿ ನ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಫಾರ್ಮುಲಾ ಚೇಂಜ್ ಮಾಡಿದ್ದೇನೆ ಲಾಸ್ಟ್ ಸಮ್ ಅಲ್ಲಿ. uf ಡಿವೈಡೆಡ್ ಬೈ u ಮೈನಸ್ f. u ಎಷ್ಟು -25, f -15 and u 375 ಅನ್ಸುತ್ತೆ. ಕರೆಕ್ಟ್. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 375 ಮೈನಸ್ ಆಫ್ ಮೈನಸ್ ಪ್ಲಸ್ -10. ಕರೆಕ್ಟ್. divided by 10, 37.5 minus 37.5. v ಬಂದ್ಬಿಟ್ಟು -37.5 ಸೆಂಟಿಮೀಟರ್. ನೆಕ್ಸ್ಟ್ ಏನ್ ಕೇಳಿದರೆ, ಎಂ ಕೇಳಿದರೆ. ಈಗ ಎಂ ಬೇಕು, ಎಂ ನ ಎರಡು ತರ ಫೈಂಡ್ ಔಟ್ ಮಾಡಬಹುದು, ಎಚ್ ಡ್ಯಾಶ್ ಬೈ ಹೆಚ್, ಹೈಟ್ ಆಫ್ ಇಮೇಜ್ ಬೈ ಹೈಟ್ ಆಫ್ ಆಬ್ಜೆಕ್ಟ್. ಈ ರೀತಿನ ಫೈಂಡ್ ಔಟ್ ಮಾಡಬಹುದು. ಬಟ್ ಇಲ್ಲಿ ಏನು, ನಮ್ಗೆ ಹೆಚ್ ಮಾತ್ರ ಗೊತ್ತಿದೆ, ಎಚ್ ಡ್ಯಾಶ್ ಗೊತ್ತಿಲ್ಲ, ಎಂ ಗೊತ್ತಿಲ್ಲ. ಇದಕ್ಕೆ ಏನ್ ಮಾಡ್ತೀವಿ, ಎರಡು ವ್ಯಾಲ್ಯೂ ಗೊತ್ತಿರಿದಾಗ ಫೈಂಡ್ ಔಟ್ ಮಾಡಕ್ ಆಗಲ್ಲ. ಇನ್ನೊಂದು ಫಾರ್ಮುಲಾ ಇದೆ, ಎಂ = -v/u. ಇದರಲ್ಲಿ v ನು ಗೊತ್ತು, u ನು ಗೊತ್ತು, ಸೊ ಏನ್ ಮಾಡ್ತೀವಿ, ಎಂ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀವಿ, ಸಿಗುತ್ತೆ. ಮೈನಸ್ ಆಫ್ v ಎಷ್ಟು 37.5, u ಎಷ್ಟು -25. ಕರೆಕ್ಟಾ? -1.5. ಕರೆಕ್ಟಾ? ಇದು ಮೈನಸ್ ಆಫ್ ಮೈನಸ್ ಪ್ಲಸ್ ಆದ್ರೂ ಡಿನಾಮಿನೇಟರ್ ಮೈನಸ್ ಇದೆ, -1.5. ಮ್ಯಾಗ್ನಿಫಿಕೇಶನ್ ಬಂದ್ಬಿಟ್ಟು -1.5. ಇನ್ನೇನು ಕೇಳಿದರೆ, ಎಚ್ ಡ್ಯಾಶ್ ಕೇಳಿದರೆ, h by h dash by h. h dash ಬೇಕು ಅಂದ್ರೆ ಮಲ್ಟಿಪ್ಲೈ ಮಾಡಿ m ಇಂಟು h. ಈಗ m ವ್ಯಾಲ್ಯೂ ಗೊತ್ತು, h ವ್ಯಾಲ್ಯೂ ಗೊತ್ತು. m ಎಷ್ಟು -1.5, h +4, 6 ಬರುತ್ತಾ, -6 ಸೆಂಟಿಮೀಟರ್. -6 ಎಂತಕ್ಕೆ ಬಂದಿದೆ, ಇಮೇಜ್ ಪ್ರಿನ್ಸಿಪಲ್ ಆಕ್ಸಿಸ್ ಇಂದ ಕೆಳಗಡೆ ಮೆಜರ್ ಮಾಡ್ತಿದ್ದೀವಿ ಅಂತ ಇಂಡಿಕೇಟ್ ಮಾಡ್ತಿದ್ದೀವಿ. ಈಗ ಹೆಂಗಿದೆ ಅಂದ್ರೆ ರೆಡ್ ಡಯಾಗ್ರಾಮ್ ಬರೀತೀನಿ. ಆಬ್ಜೆಕ್ಟ್ ಇಮೇಜ್ ಇಂದ 25 ಸೆಂಟಿಮೀಟರ್ ದೂರದಲ್ಲಿದೆ. ಇದೆಲ್ಲ 15 ಸೆಂಟಿಮೀಟರ್. ಇಲ್ಲಿ ಫೋಕಲ್ ಪ್ರಿನ್ಸಿಪಲ್ ಫೋಕಸ್ ಇದೆ. ಇದು ಇಮೇಜ್ ಎಲ್ಲಿದೆ ಅಂದ್ರೆ ಮಿರರ್ ಇಂದ 35.7 ಸೆಂಟಿಮೀಟರ್ ದೂರದಲ್ಲಿದೆ. 35.5, ಇದು 25 ಅಂದ್ರೆ ಇದೆಷ್ಟು ದೂರದಲ್ಲಿದೆ. a ಡ್ಯಾಶ್ ಇಲ್ಲಿದೆ ಇಮೇಜ್, a ಡ್ಯಾಶ್ b ಡ್ಯಾಶ್. ಓಕೆನಾ? ಆಬ್ಜೆಕ್ಟಿವ್ ಲೆಂತ್ ಬಂದು ಎ ಬಿ ಬಂದು 4 ಸೆಂಟಿಮೀಟರ್ ಇದೆ. ಇದು a ಡ್ಯಾಶ್ b ಡ್ಯಾಶ್ 6. ಗೊತ್ತಾಯ್ತಾ? ಏನೇನು ಗೊತ್ತಾಯ್ತು? ಸೈಜ್ ಸಿಕ್ತು, ಮತ್ತೆ ಆಬ್ಜೆಕ್ಟ್ ಇಮೇಜ್ ಪೊಸಿಷನ್ ಗೊತ್ತಾಯ್ತು. ನೇಚರ್ ಕೇಳಿದರೆ ಎಂ ಬಂದಿದೆ ನೆಗೆಟಿವ್. ಕರೆಕ್ಟಾ? ಇಲ್ಲಿ ಎಂ ನೆಗೆಟಿವ್. ಎಂ ನೆಗೆಟಿವ್ ಆದ ತಕ್ಷಣ ಇಮೇಜ್ ಯಾವ್ದಿದು, ರಿಯಲ್ ಇಮೇಜ್ ಮಿರರ್ ಮುಂದ್ಗಡೆ ಇದೆ, ಸ್ಕ್ರೀನ್ ಮೇಲೆ ಕ್ಯಾಪ್ಚರ್ ಮಾಡಬಹುದು.
ರಿಯಲ್ ಇನ್ವರ್ಟೆಡ್ ಮತ್ತೆ ಮ್ಯಾಗ್ನಿಟ್ಯೂಡ್ ಎಂ ನ ಮ್ಯಾಗ್ನಿಟ್ಯೂಡ್ ತಗೊಳ್ಳಿ. ಹಿಂಗೆ ಕೊಟ್ಟಿದ್ದಾರೆ ಎಂ ಇಸ್ ಈಕ್ವಲ್ ಟು -1.5 ಅಂದ್ರೆ ಎಂ ಮ್ಯಾಗ್ನಿಟ್ಯೂಡ್ ತಗೊಂಡಾಗ +1.5 ಆಗುತ್ತೆ. ಇದು ಗ್ರೇಟರ್ ದೆನ್ 1 ಆಗಿರೋದ್ರಿಂದ ಇಮೇಜ್ ಎನ್ಲಾರ್ಜ್ಡ್. ಸೈಜ್ ನೋಡಿದ್ರೆ ಗೊತ್ತಾಗುತ್ತೆ 4:6 ಅಂತ ತಕ್ಷಣ ಎನ್ಲಾರ್ಜ್ ಬೇಡ ಅಂತ. ಈಗ ಮೂರನೇ ಕ್ವಶನ್ ನೋಡೋಣ. ಇದು ನ್ಯೂಮರಿಕಲ್ ಅಲ್ಲ, ಇದು ಯಾವ ರೀತಿ ಅಂದ್ರೆ ಸ್ವಲ್ಪ ಯೋಚನೆ ಮಾಡಿ ಸಾಲ್ವ್ ಮಾಡುವಂತಹ ಥಿಯರಿ ಕ್ವಶನ್. ನೋಡ, we wish to obtain an erect image of an object using a concave mirror of focal length 15 cm. What should be the range of distance of the object from the mirror? What is the nature of the image? Is the image larger or smaller than the object? Draw a ray diagram to show the image formation of this case. ಏನ್ ಹೇಳಿದ್ದಾರೆ, ಒಂದು ಕಾನ್ಕೇವ್ ಮಿರರ್ ಇದೆ ಅಂತ ಅವ್ರ ಹತ್ರ. ಆ ಕಾನ್ಕೇವ್ ಮಿರರ್ ಯೂಸ್ ಮಾಡ್ಕೊಂಡು ಅವರು ಒಂದು ಎರೆಕ್ಟ್ ಇಮೇಜ್ ಬೇಕು ಅವರಿಗೆ. ಆ ಕಾನ್ಕೇವ್ ಮಿರರ್ 15 ಸೆಂಟಿಮೀಟರ್. ಮತ್ತೆ ಏನಿದ್ರೆ ಯಾವ ಡಿಸ್ಟೆನ್ಸ್ ಇದೆ ಆಬ್ಜೆಕ್ಟ್ ನ ಮೂವ್ ಮಾಡಿದ್ರೆ ನಮಗೆ ಎರೆಕ್ಟ್ ಇಮೇಜ್ ಸಿಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಡಿಸ್ಟೆನ್ಸ್, ಒಂದು ರೇಂಜ್ ಆಫ್ ಡಿಸ್ಟೆನ್ಸ್ ಇರುತ್ತೆ. ಆ ಡಿಸ್ಟೆನ್ಸ್ ಅಲ್ಲಿ ಆಬ್ಜೆಕ್ಟ್ ನ ಇಟ್ಟಾಗ ಎರೆಕ್ಟ್ ಇಮೇಜ್ ಸಿಗುತ್ತೆ. ಆ ಡಿಸ್ಟೆನ್ಸ್ ಯಾವ ರೇಂಜ್ ಅಲ್ಲಿ ಇಡಬಹುದು ಅಂತ ಕೇಳ್ತಾ ಇದ್ದಾರೆ. ಮತ್ತೆ ಅದ್ರ ರೇ ಡಯಾಗ್ರಾಮ್ ಬರೀಬೇಕಂತ. ಅದು ಪ್ರಾಪರ್ಟೀಸ್, ಆ ಇಮೇಜ್ ಡಿಮಿನಿಷ್ಡ್ ಇರುತ್ತೆ, ಎನ್ಲಾರ್ಜ್ ಇಮೇಜ್ ಅಂತ ಕೇಳ್ತಾ ಇದ್ದಾರೆ. ನೋಡ, ಯಾವ ಮಿರರ್ ಇದೆ, ಕಾನ್ಕೇವ್. ನಾವೆಲ್ಲ ಕೇಸಸ್ ಡಿಸ್ಕಸ್ ಮಾಡಿದೀವಿ ಕಾನ್ಕೇವ್ ಅಲ್ಲಿ. ಇದು ಮಿರರ್ ಅಂದಾಗ ನಾನು ಎಲ್ಲಾನು ಈಗ ಹಂಗೆ ಶಾರ್ಟ್ ಆಗಿ ಹಂಗೆ ರಿವೈಸ್ ಮಾಡ್ತೀನಿ. ಕಂಪ್ಲೀಟ್ ಮಾಡಿದ್ರೆ ಎಲ್ಲ ಫೋಕಲ್ ಲೆಂತ್ ಬರುತ್ತೆ, ಎಷ್ಟು ಡಿಸ್ಟೆನ್ಸ್ ಇದೆಯೋ, ಸೆಂಟರ್ ಆಫ್ ಕರ್ವೇಚರ್. ಓಕೆ, ಯಾವಾಗ ಡಿಸ್ಕಸ್ ಮಾಡಿದ್ವಿ, ಆಬ್ಜೆಕ್ಟಿವ್ ಇನ್ಫಿನಿಟಿ ಇದ್ದಾಗ ಡಿಸ್ಕಸ್ ಮಾಡಿದ್ವಿ. ಆಬ್ಜೆಕ್ಟಿವ್ ಇನ್ಫಿನಿಟಿ ಇದ್ದಾಗ ಇಮೇಜ್ ಬರೋದು ಪ್ರಿನ್ಸಿಪಲ್ ಫೋಕಸ್ ಹತ್ರ. ಅದು ಕೂಡ ಇನ್ವರ್ಟೆಡ್ ಅಂಡ್ ರಿಯಲ್ ಇಮೇಜ್ ಆಗುತ್ತೆ. ಅದು ಇನ್ವರ್ಟ್ ಆಗಿರೋದ್ರಿಂದ ಇಲ್ಲಿ ಕೇಳ್ತಾ ಇರೋದು ಎರೆಕ್ಟ್. ಆಬ್ಜೆಕ್ಟಿವ್ ಇನ್ಫಿನಿಟಿ ಇದ್ದಾಗಲೂ ನಮಗೆ ಎರೆಕ್ಟ್ ಇಮೇಜ್ ಸಿಗಲ್ಲ. ನೆಕ್ಸ್ಟ್ ಸೆಂಟರ್ ಆಫ್ ಕರ್ವೇಚರ್ ಒಂಚೂರು ದೂರದಲ್ಲಿ ಇಟ್ಟಾಗ ಬಿಟ್ವೀನ್ ಸೆಂಟರ್ ಆಫ್ ಕರ್ವೇಚರ್ ಮತ್ತೆ ಇವೆರಡರ ಮಧ್ಯೆ ಇಮೇಜ್ ಫಾರ್ಮೇಶನ್ ಆಗುತ್ತೆ. ಅದು ಕೂಡ ಇನ್ವರ್ಟೆಡ್ ಆಗಿರುತ್ತೆ. ಸೊ ನಾವು ಈ ಒಂದು ಪೊಸಿಷನ್ ಅಲ್ಲಿ ಆಬ್ಜೆಕ್ಟ್ ಇಟ್ಟರು ಎರೆಕ್ಟ್ ಇಮೇಜ್ ಸಿಗಲ್ಲ. ಅಟ್ ಸಿ ನಲ್ಲಿ ಇಡ್ತೀನಿ, ಆಗ ಇಮೇಜ್ ಫಾರ್ಮೇಶನ್ ಆಗಿದೆ, ಮತ್ತೆ ಸಿ ನಲ್ಲೇ ಫಾರ್ಮೇಶನ್ ಆಗುತ್ತೆ, ಬಟ್ ಅದು ಕೂಡ ಇನ್ವರ್ಟೆಡ್ ಆಗಿರುತ್ತೆ. ಇವೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅದನ್ನ ಸುಮ್ಮನೆ ರಿವೈಸ್ ಮಾಡ್ತಾ ಇದ್ದೀನಿ ನಿಮ್ಗೆ ಇದನ್ನ ಅರ್ಥ ಮಾಡಿಸೋದಕ್ಕೆ. ಸಿ ನಲ್ಲಿ ಇಟ್ಟರು ನಮ್ಗೆ ಎರೆಕ್ಟ್ ಇಮೇಜ್ ಸಿಗ್ತಾ ಇಲ್ಲಪ್ಪ ಕಾನ್ಕೇವ್ ಮಿರರ್ ಅಲ್ಲಿ. ನೆಕ್ಸ್ಟ್ ಮಾಡ್ತೀನಿ, ಬಿಟ್ವೀನ್ ಸಿ ಅಂಡ್ ಎಫ್ ಅಲ್ಲಿ ಇಡ್ತೀನಿ, ಆಗ ಬಿಯಾಂಡ್ ಸಿ ನಲ್ಲಿ ಮತ್ತೆ ಇನ್ವರ್ಟೆಡ್ ಎನ್ಲಾರ್ಜ್ ಇಮೇಜ್ ಸಿಗುತ್ತೆ. ಇಲ್ಲೂ ಎರೆಕ್ಟ್ ಇಮೇಜ್ ಸಿಗ್ತಾ ಇಲ್ಲ ನನಗೆ. ಏನ್ ಮಾಡ್ತೀನಿ, ಫೋಕಸ್ ಹತ್ರ ಇಡ್ತೀನಿ ಕರೆಕ್ಟ್ ಆಗಿ. ಈಗ ಇಲ್ಲಿಂದ ಎಲ್ಲಾ ಕೇಸಸ್ ಡಿಸ್ಕಸ್ ಮಾಡ್ಕೊಂಡ್ ಬಂದಿದ್ದೀನಿ. ಪ್ರಿನ್ಸಿಪಲ್ ಫೋಕಸ್ ಇಟ್ರೆ ಎರಡು ಲೈಟ್ ರೇಸ್ ಗಳು ಪ್ಯಾರಲ್ ಆಗಿ ಹೋಗ್ತಾನೆ ಇರುತ್ತೆ, ಎಲ್ಲೋ ಇಂಟರ್ಸೆಕ್ಟ್ ಆಗಲ್ಲ. ಇಂಟರ್ಸೆಕ್ಟ್ ಆದ್ರೆ ಅದು ಇನ್ಫಿನಿಟಿ ಇಂಟರ್ಸೆಕ್ಟ್ ಆಗುತ್ತೆ, ಅದು ಕೂಡ ಇನ್ವರ್ಟೆಡ್ ಇಮೇಜ್ ಆಗಿರುತ್ತೆ ಇನ್ಫಿನಿಟಿ ಕೂಡ. ಈಗ ಇನ್ನ ಕೊನೆ ಕೇಸ್ ಯಾವುದು, ಬಿಯಾಂಡ್ ಸೀನು ಡಿಸ್ಕಸ್ ಮಾಡ್ಬಿಟ್ಟಿದೀವಿ, ಅಟ್ ಇನ್ಫಿನಿಟಿ ಪ್ರಿನ್ಸಿಪಲ್ ಫೋಕಸ್ ಡಿಸ್ಕಸ್ ಮಾಡಿದೀವಿ. ಎರಡು ಡಿಸ್ಟೆನ್ಸ್ ಇಲ್ಲಿಂದ ಏನ್ ಡಿಸ್ಟೆನ್ಸ್ ಇರುತ್ತೆ ಎಲ್ಲ ಮೆಷರ್ ಮಾಡಿದ್ವಿ. ಈಗ ಪೋಲ್ ಪಿ ಇದೆಯಲ್ಲ, ಈ ಪಿ ಇಂದ ಪ್ರಿನ್ಸಿಪಲ್ ಫೋಕಸ್ ಮಧ್ಯೆ ಯಾವುದೇ ಆದ್ರೂ ಆಬ್ಜೆಕ್ಟ್ ಇಟ್ಟಾಗ ಈಗ ರೇ ಟ್ರೇಸ್ ಮಾಡ್ತೀನಿ ನೋಡಿ. ಎ ಬಿ ಇದರಿಂದ ಒಂದು ಪ್ಯಾರಲಲ್ ರೇಸ್ ತಗೊಂಡಿದ್ದೀನಿ. ರೇ ಈಗ ಟ್ರೇಸ್ ಮಾಡ್ತಾ ಇದ್ದೀನಿ. ಇದರಿಂದ ಅದೊಂದು ಆಬ್ಲಿಕ್ ಇನ್ಸಿಡೆನ್ಸ್, ಇದು ನಾರ್ಮಲ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಇದು ರೇಗೆ. ಇದನ್ನ ಟ್ರೇಸ್ ಮಾಡಬೇಕು ಅಂದ್ರೆ ಅದೇ ಆಂಗಲ್ ಅಲ್ಲಿ ರಿಫ್ಲೆಕ್ಟ್ ಆಗಬೇಕು. ಇದು ಆರ್, ಸೊ ಇದು ಆಂಗಲ್ ಆಫ್ ಇನ್ಸಿಡೆನ್ಸ್ ಐ, ಇದು ಆರ್. ಐ ಈಸ್ ಈಕ್ವಲ್ ಟು ಆರ್. ಓಕೆನಾ. ನೆಕ್ಸ್ಟ್ ಇದು ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಬಂದಂತಹ ರೇ ಪ್ರಿನ್ಸಿಪಲ್ ಫೋಕಸ್ ಮೂಲಕ ರಿಫ್ಲೆಕ್ಟ್ ಆಗಬೇಕು. ಈ ರಿಫ್ಲೆಕ್ಟೆಡ್ ಅನ್ನು ರೆಡ್ ಅಲ್ಲಿ ಬರೀತೀನಿ. ಇದು ರೇ ಹಿಂಗ್ ಹೋಗ್ತಾ ಇದ್ರೆ ಇದು ಈ ಕಡೆ ಹೋಗ್ತಾ ಇದೆ, ಡೈವರ್ಜಿಂಗ್ ರೇಸ್. ಇವೆರಡು ಕೂಡ ಮಿರರ್ ಮುಂದೆ ಇಂಟರ್ಸೆಕ್ಟ್ ಆಗಲ್ಲ. ಸೊ ಅದಕ್ಕೆ ಏನ್ ಮಾಡ್ತೀವಿ, ರಿವರ್ಸ್ ಟ್ರೇಸ್ ಮಾಡ್ತೀವಿ. ಇಲ್ಲಿ ಸಿಕ್ತು ನಮಗೆ ಎರೆಕ್ಟ್ ಇಮೇಜ್. ಈಗ ಯಾವ ಇಮೇಜ್ ಸಿಕ್ಕಿರೋದು ನಮಗೆ, ಎರೆಕ್ಟ್ ಇಮೇಜ್. ಇದು ಎ ಟಿಪ್ ಇಂದ ಟ್ರೇಸ್ ಮಾಡಿದಕ್ಕೆ ಇದು ಎ ಡ್ಯಾಶ್ ಬಿ ಡ್ಯಾಶ್. ಇಷ್ಟು ಕೇಸಸ್ ಡಿಸ್ಕಸ್ ಮಾಡಿದೀವಿ. ಇನ್ಫಿನಿಟಿ ಇಂದ ಪ್ರಿನ್ಸಿಪಲ್ ಫೋಕಸ್ ಅಲ್ಲಿ ನೋಡೋದು ಎಲ್ಲಾನು ಕೂಡ ಇನ್ವರ್ಟೆಡ್ ಇಮೇಜ್ ಸಿಕ್ಕಿದೆ. ಇಲ್ಲಿ ಬೇಕಾಗಿರೋದು, ಅವ್ರಿಗೆ ಬೇಕಾಗಿರೋದು ಎರೆಕ್ಟ್ ಇಮೇಜ್. ಎರೆಕ್ಟ್ ಇಮೇಜ್ ಯಾವಾಗ ಸಿಗುತ್ತೆ, ಇಮೇಜ್ ಪೊಸಿಷನ್ ನ ಪ್ರಿನ್ಸಿಪಲ್ ಫೋಕಸ್ ಮತ್ತೆ ಪೋಲ್ ಮಧ್ಯೆ ಇಟ್ಟಾಗ ಎರೆಕ್ಟ್ ಇಮೇಜ್ ಸಿಕ್ಕಿದೆ. ಇಲ್ಲಿ ಈ ಇಮೇಜ್ ಪ್ರಿನ್ಸಿಪಲ್ ಫೋಕಲ್ ಲೆಂತ್ ಎಷ್ಟು, ಫೋಕಲ್ ಲೆಂತ್ ಅಂದ್ರೇನು, ಈ ಪಾಯಿಂಟ್ ಎಫ್ ಇಂದ ಪಿ ಗಿರೋ ಡಿಸ್ಟೆನ್ಸ್ ಫೋಕಲ್ ಲೆಂತ್ ಎಫ್. ಇಲ್ಲಿ ಎಫ್ ಇಸ್ ಈಕ್ವಲ್ ಟು 15 ಸೆಂಟಿಮೀಟರ್. ಅಂದ್ರೆ ಲೆಂತ್
ಅವ್ರೇನ್ ಕೇಳಿದ್ರೆ ರೇಂಜ್ ಅಲ್ಲ, ಅಟ್ ವಾಟ್ ನೇಚರ್. ಓಕೆ, ದ ರೇಂಜ್ ಆಫ್ ಡಿಸ್ಟೆನ್ಸ್ ಆಫ್ ದಿ ಆಬ್ಜೆಕ್ಟ್ ಫ್ರಮ್ ದಿ ಮಿರರ್. ಅಂದ್ರೆ ಈ ಮಿರರ್ ಇಲ್ಲಿಂದ ಹಿಡಿದು ಇಲ್ಲಿಂದ 15 ಸೆಂಟಿಮೀಟರ್ ರೇಂಜ್ ಅಲ್ಲಿ ಆಬ್ಜೆಕ್ಟ್ ನ ಎಲ್ಲೇ ಇಟ್ರು, 15 ಸೆಂಟಿಮೀಟರ್ ಅಂದ್ರೆ ಪ್ರಿನ್ಸಿಪಲ್ ಫೋಕಸ್ ಲೆಸ್ ದನ್ 15 ಸೆಂಟಿಮೀಟರ್ ಇಂದ ಕಡಿಮೆ ಇರಬೇಕು. ಬಟ್ ಆ ರೇಂಜ್ 0 to 15 ಸೆಂಟಿಮೀಟರ್ ಅಲ್ಲಿ ಈ ಡಿಸ್ಟೆನ್ಸ್ ಅಲ್ಲಿ ಆಬ್ಜೆಕ್ಟ್ ನ ಮಿರರ್ ಮುಂದೆ ಇಟ್ಟಾಗ ನಮಗೆ ಸಿಗೋದು ಎರೆಕ್ಟ್ ಇಮೇಜ್. ಅದನ್ನೇನ್ ಕೇಳಿದರೆ ವಾಟ್ ಈಸ್ ದಿ ನೇಚರ್ ಆಫ್ ದಿ ಇಮೇಜ್. ನೇಚರ್ ಏನು? ಮಿರರ್ ಹಿಂದ್ಗಡೆ ಫಾರ್ಮೇಶನ್ ಆಗಿದೆ, ಅದು ವರ್ಚುವಲ್, ವರ್ಚುವಲ್ ಇಮೇಜ್. ಏನ್ ಡಿಸ್ಕಸ್ ಮಾಡಿ, ರೇಂಜ್ ಸಿಕ್ತು, ನೇಚರ್ ಆಫ್ ಇಮೇಜ್ ಗೊತ್ತಾಯ್ತು, ಸೈಜ್ ಏನಿದು ಎ ಬಿ, ಇದು ಎ ಡ್ಯಾಶ್ ಬಿ ಡ್ಯಾಶ್, ಎನ್ಲಾರ್ಜ್ಡ್ ಇಮೇಜ್. ಸ್ಮಾಲರ್ ಬಿಗರ್ ಅಂತ ಕಡಿದೀನಿ, ಲಾರ್ಜರ್. ಓಕೆನಾ, ಆಬ್ಜೆಕ್ಟ್ ಗಿಂತ ದೊಡ್ಡದಾಗಿದೆ. ನೆಕ್ಸ್ಟ್ ಮಾಡಿದ್ರೆ ರೇ ಡಯಾಗ್ರಾಮ್ ಬರೀಬೇಕು. ಇದನ್ನ ಸ್ವಲ್ಪ ಕ್ಲಿಯರ್ ಆಗಿ ನೀವು ಎಕ್ಸಾಮ್ ಅಲ್ಲಿ ಕೇಳಿದಾಗ ಪೆನ್ಸಿಲ್ ನ ಯೂಸ್ ಮಾಡ್ಕೊಂಡು ಡಿಸ್ಕಸ್ ಅಲ್ಲಿ ಸಾಲ್ವ್ ಮಾಡಿ. ಇದನ್ನೆಲ್ಲ ಆಗ್ಲೇ ಎಕ್ಸ್ಪ್ಲೈನ್ ಮಾಡಿದೀನಿ ನಾನು ಆಗ್ಲೇ. ಇಲ್ಲಿ ಸುಮ್ಮನೆ ರಫ್ ಆಗಿ ಎಲ್ಲಾ ಪೊಸಿಷನ್ ತಗೊಂಡು ಅಟ್ ಬಿಟ್ವೀನ್ ಎಫ್ ಅಂಡ್ ಪಿನ್ ಇಟ್ಟಾಗ ನಮ್ಗೆ ಎರೆಕ್ಟ್ ಇಮೇಜ್ ಸಿಗುತ್ತೆ ಕಾನ್ಕೇವ್ ಅಲ್ಲಿ. ಇನ್ ಯಾವುದೇ ಕೇಸಸ್ ಅಲ್ಲಿ ನಾವು ನೋಡಿದ್ರೆ ಕಾನ್ಕೇವ್ ಅಲ್ಲಿ ಬರೀ ಇನ್ವರ್ಟೆಡ್ ಅಂಡ್ ರಿಯಲ್ ಇಮೇಜ್ ಸಿಗುತ್ತೆ. ಇಲ್ಲಿ ಮಾತ್ರ ಅಂದ್ರೆ ಬಿಟ್ವೀನ್ ಪಿ ಮತ್ತೆ ಎಫ್ ಅಲ್ಲಿ ಇಟ್ಟಾಗ ವರ್ಚುವಲ್ ಅಂಡ್ ಎರೆಕ್ಟ್ ಇಮೇಜ್ ಸಿಗುತ್ತೆ. ಈಗ ಫೋರ್ತ್ ಒನ್ ನೋಡೋಣ. ಇದು ತುಂಬಾ ಈಸಿ ಇದೆ. ಫಸ್ಟ್ ಒನ್ ಸಾಲ್ವ್ ಮಾಡೋದಲ್ಲ ಅದೇ ರೀತಿ ಇದೆ. ಇನ್ನು ಒಂದ್ಸರಿ ಟ್ರೈ ಮಾಡಿ, ವಿಡಿಯೋ ಪಾಸ್ ಮಾಡ್ಬಿಟ್ಟು. ಓಕೆ, an object is placed at a distance of 10 cm from a convex mirror of focal length 15 cm. Find the position and nature of the image. ಏನೇನು ಕೊಟ್ಟಿದ್ದಾರೆ? ಆಬ್ಜೆಕ್ಟ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಮಿರರ್ ಇಂದ ಆಬ್ಜೆಕ್ಟ್ ಇಷ್ಟು ದೂರದಿಂದ ಕೊಟ್ಟಿದ್ದಾರೆ, ಅದು 10 ಸೆಂಟಿಮೀಟರ್. ಇದು -10 ಸೆಂಟಿಮೀಟರ್. ಎಂತಕ್ಕೆ? ಕಾನ್ವೆಕ್ಸ್ ಮಿರರ್, ಇದು ರಿಫ್ಲೆಕ್ಟಿಂಗ್ ಸರ್ಫೇಸ್ ಈ ಕಡೆ ಇರುತ್ತೆ. ಸೊ ಆಬ್ಜೆಕ್ಟ್ ಈ ಕಡೆ ಇರ್ತೀವಿ ಎ ಬಿ, ಈ ಡಿಸ್ಟೆನ್ಸ್ 10 ಸೆಂಟಿಮೀಟರ್. ಇದು ಪೋಲ್, ಈ ಕಡೆ ನಾವು ಏನ್ ಮಾಡ್ತೀವಿ ನೆಗೆಟಿವ್, ಸೊ -10 ಸೆಂಟಿಮೀಟರ್. ಓಕೆ, ಕಾನ್ವೆಕ್ಸ್ ಮಿರರ್ ಆಫ್ ಫೋಕಲ್ ಲೆಂತ್ 15 ಸೆಂಟಿಮೀಟರ್. ಕಾನ್ವೆಕ್ಸ್ ಮಿರರ್ ಗಳಿಗೆ ಫೋಕಲ್ ಲೆಂತ್ ಪ್ರಿನ್ಸಿಪಲ್ ಫೋಕಸ್ ಈ ಕಡೆ ಬರುತ್ತೆ, ಸೆಂಟರ್ ಆಫ್ ಕರ್ವೇಚರ್, ಪ್ರಿನ್ಸಿಪಲ್ ಫೋಕಸ್ ಈ ಕಡೆ ಬರುತ್ತೆ. ಡಿಸ್ಟೆನ್ಸ್ ಹಿಂಗ್ ಮೆಜರ್ ಮಾಡ್ತೀವಿ ಪಾಸಿಟಿವ್. ಸೊ ಫೋಕಲ್ ಲೆಂತ್ +15 ಸೆಂಟಿಮೀಟರ್. ಕಾನ್ವೆಕ್ಸ್ ತಾನೆ, ಕಾನ್ವೆಕ್ಸ್. ಫೋಕಲ್ ಲೆಂತ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಫೈಂಡ್ ದಿ ಪೊಸಿಷನ್ ಅಂಡ್ ನೇಚರ್ ಆಫ್. ಪೊಸಿಷನ್ ಅಂದ್ರೆ ಸೇಮ್ ಯು ಬಿ ಕೇಳ್ತಾ ಇದ್ದಾರೆ. ನೇಚರ್ ಪ್ರಾಪರ್ಟೀಸ್ ಕೇಳಿದ್ರೆ ಏನು? ಫಾರ್ಮುಲಾ ಬರೀರಿ, ಯಾವಾಗಲೂ ಫಾರ್ಮುಲಾ ಬರೀಲೇಬೇಕು. ಸೈಡ್ ಎಲ್ಲ ಟರ್ಮ್ಸ್ ಎಲ್ಲ ಏನು ಅಂತ ಮೆನ್ಷನ್ ಮಾಡಿ. by u is equal to 1 by v is equal to 1 by f. u ಅಂದ್ರೆ v ಅಂದ್ರೆ f ಅಂದ್ರೆ ಅಂತ ಸೈಡ್ ಅಲ್ಲಿ ಬರೀರಿ. ಆಮೇಲೆ v is equal to uf divided by u minus f. u ಏನು? -10 f 1 by 15 u -10 -50 -150 -25 minus of minus plus 6 times 4 6 correct. u 6 centimeter, sorry v 6 centimeter. ಸೆಂಟಿಮೀಟರ್ ಕರೆಕ್ಟ್. v ಸಿಕ್ತು. ನೆಕ್ಸ್ಟ್ ಏನ್ ಕೇಳಿದ್ರೆ ಓಕೆ ಇಲ್ಲಿ h ಡ್ಯಾಶ್ ಬೈ h ಯೂಸ್ ಮಾಡಬಾರ್ದು, ಯಾಕಂದ್ರೆ h ಡ್ಯಾಶ್ h ಡ್ಯಾಶ್ ಬೈ ಗೊತ್ತಿಲ್ಲ, ಕೊಟ್ಟೇ ಇಲ್ಲ ಇಲ್ಲಿ. ಇನ್ನೊಂದು ಫಾರ್ಮುಲಾ -b by u. v ಏನು 6, u -10, minus cancel. ಇದು 3/5 ಓಕೆನಾ? 6 ಕರೆಕ್ಟ್. 16 m ಏನಾಗಿದೆ? m positive and magnitude of m is greater than 1. Magnitude of m is greater than 1 ಅಲ್ಲ, sorry. Magnitude of m is less than 1. Diminished image ಇದು. m positive ಅಂದ್ರೆ virtual and erect image. ಇದು v ಪಾಸಿಟಿವ್ ಅಂದ್ರೆ ಕಾನ್ವೆಕ್ಸ್ ಮಿರರ್ ಹೀಗಿದೆ, ಆಬ್ಜೆಕ್ಟ್ 10 ಸೆಂಟಿಮೀಟರ್ ದೂರದಲ್ಲಿದೆ. ಇದರ ಇಮೇಜ್ ಪಾಸಿಟಿವ್ ಬಂದಿರೋದ್ರಿಂದ ರೈಟ್ ಸೈಡ್ ಹೋಗ್ತೀವಿ ನಾವು. ರೈಟ್ ಸೈಡ್ ಅಲ್ಲಿ 6 ಸೆಂಟಿಮೀಟರ್ ದೂರದಲ್ಲಿ ಇಮೇಜ್ ಚಿಕ್ಕದಾಗಿದೆ. ಡಿಮಿನಿಶ್ಡ್ ಇಮೇಜ್ ಅಲ್ವಾ, ಆಬ್ಜೆಕ್ಟ್ ಗಿಂತ ಚಿಕ್ಕದಾಗಿದೆ. 6 ಸೆಂಟಿಮೀಟರ್ ದೂರದಲ್ಲಿ ಬಂದಿದೆ. ಇದು ವರ್ಚುವಲ್ ಇಮೇಜ್ ಆಗಿದೆ, ಹಾಗೆ ಎರೆಕ್ಟ್ ಇಮೇಜ್ ಆಗಿದೆ.
ಏನೇನು ಸಿಕ್ಕಿದೆ, ಪೊಸಿಷನ್ ಸಿಕ್ತು, ನೇಚರ್ ಆಫ್ ಇಮೇಜ್. ಈಗ 5ನೇ ಕ್ವಶನ್ ನೋಡೋಣ. ದ ಮ್ಯಾಗ್ನಿಫಿಕೇಶನ್ ಪ್ರೊಡ್ಯೂಸ್ಡ್ ಬೈ ಅ ಪ್ಲೇನ್ ಮಿರರ್ ಇಸ್ +1. ವಾಟ್ ಡಸ್ ಇಟ್ ಮೀನ್? ಓಕೆ, ಏನ್ ಕೊಟ್ಟಿದ್ದಾರೆ? ಮ್ಯಾಗ್ನಿಫಿಕೇಶನ್ ಇಸ್ ಈಕ್ವಲ್ ಟು +1 ಅಂತ ಕೊಟ್ಟಿದ್ದಾರೆ. ವಿತ್ ರೆಸ್ಪೆಕ್ಟ್ ಟು ಸೈನ್ ಆಫ್ ಕೊಟ್ಟಿದ್ದಾರೆ +1 ಅಂತ. ಮ್ಯಾಗ್ನಿಫಿಕೇಶನ್ ಅಂದ್ರೇನು? h'/h. h ಅಂದ್ರೆ height of image object. ನೆಕ್ಸ್ಟ್ ಅದೇ h'/h. ಹೆಂಗ್ ಕೊಟ್ಟಿದ್ದಾರೆ? m = 1 ಅಲ್ವಾ? m ಜಾಗದಲ್ಲಿ 1 ಹಾಕ್ತೀನಿ, h'/h ಇಕ್ವೇಟ್ ಮಾಡ್ಕೊತೀನಿ ಅಂದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ ಅಂದ್ರೆ h is equal to h dash. ಏನ್ ಹೇಳ್ತಿದೆ ಇಲ್ಲಿ? height of image is equal to height of object. ಪ್ಲೇನ್ ಮಿರರ್ ಅಲ್ಲಿ ಇದು ರಿಫ್ಲೆಕ್ಟಿಂಗ್ ಸರ್ಫೇಸ್ ಈ ಕಡೆದು, ಓಕೆನಾ? ಇಲ್ಲೊಂದು ಆಬ್ಜೆಕ್ಟ್ ಇರ್ತೀನಿ ಅಂದ್ರೆ AB, ಇದ್ರ ಇಮೇಜ್ ಇಲ್ಲಿ ಫಾರ್ಮೇಶನ್ ಆಗುತ್ತೆ. ಅದ್ರದ್ದು ಸೈಜ್ ಕೂಡ AB ಅಷ್ಟೇ ಇರುತ್ತೆ. ಈಗ ಇದ್ರ ಹೈಟ್ ನಾನು h ಅಂತ ಕರೆದ್ರೆ ಇದು h' ಆಗಿರುತ್ತೆ. h = h'. ವಾಟ್ ಡಸ್ ಇಟ್ ಮೀನ್ ಅಂದ್ರೆ ಅದನ್ನ ಇಮೇಜ್ ನ ನಾವು ಡಿಸ್ಕ್ರೈಬ್ ಮಾಡಬೇಕು. ಅದು ಪ್ರಾಪರ್ಟೀಸ್ ಹೇಗೆ? ಹೈಟ್ ಆಫ್ ಇಮೇಜ್ = ಹೈಟ್ ಆಫ್ ಆಬ್ಜೆಕ್ಟ್. ನಾವು ಮಿರರ್ ಮುಂದೆ ನಿಂತ್ಕೊಂಡ್ರೆ ನಾವು ಏನ್ ಹೈಟ್ ಅಲ್ಲಿ ಇದೀವೋ ಅದೇ ಹೈಟ್ ಅಲ್ಲಿ ನಮ್ಮ ಇಮೇಜ್ ಕೂಡ ಕಾಣಿಸುತ್ತೆ. ಸೊ h = h', ಹೈಟ್ ಆಫ್ ಇಮೇಜ್ = ಹೈಟ್ ಆಫ್ ಆಬ್ಜೆಕ್ಟ್. ಮತ್ತೆ ಇನ್ನೇನ್ ಕೊಟ್ಟಿದ್ದಾರೆ? m = +1 ಅನ್ನೋದಕ್ಕೆ m ಅಂದ್ರೆ ಪಾಸಿಟಿವ್. m ಪಾಸಿಟಿವ್ ಅಂದ್ರೇನು? ಇಮೇಜ್ ವರ್ಚುವಲ್ ಅಂಡ್ ಎರೆಕ್ಟ್. ಇಲ್ಲಿ ನೋಡಿ, ಮಿರರ್ ಹಿಂದ್ಗಡೆ ಇಮೇಜ್ ಫಾರ್ಮೇಶನ್ ಆಗಿದೆ, ಅದನ್ನ ನಾವು ಸ್ಕ್ರೀನ್ ಮೇಲೆ ಕ್ಯಾಪ್ಚರ್ ಮಾಡಕ್ ಆಗೋದಿಲ್ಲ. ಸೊ ಇಮೇಜು ವರ್ಚುವಲ್ ಆಗಿದೆ ಅಂಡ್ ಎರೆಕ್ಟ್. AB ಯಾವ ರೀತಿ ಇದೆಯೋ A', ಅದೇ ರೀತಿ ಇದೆ. ಅದು ಸೈಜ್ ಕೂಡ ಸೇಮ್ ಇದೆ. ಇದು ಎರೆಕ್ಟ್. ಅಂದ್ರೆ ಮ್ಯಾಗ್ನಿಫಿಕೇಶನ್ ಪ್ರೊಡ್ಯೂಸ್ ಬೈ ಪ್ಲೇನ್ ಮಿರರ್ is equal to +1 ಅಂತ ಮಾತ್ರಕ್ಕೆ 1 ಅಂದ್ರೆ ಹೈಟ್ ಆಫ್ ಇಮೇಜ್ ಬೈ ಹೈಟ್ ಆಫ್ ಆಬ್ಜೆಕ್ಟ್. ಈಗ 2 ಸೆಂಟಿಮೀಟರ್ ಇರೋ ಆಬ್ಜೆಕ್ಟ್ ನಾನು ತಗೊಂಡೋಗಿ ಮಿರರ್ ಮುಂದೆ ಇಟ್ಟಾಗ ಅದರ ಇಮೇಜ್ ಕೂಡ 2 ಸೆಂಟಿಮೀಟರ್ ಇರುತ್ತೆ. ಕರೆಕ್ಟಾ? ಈಗ ನಾನು 5.5 ಫೀಟ್ ಇರೋ ಹೈಟ್ ಒಬ್ಬ ವ್ಯಕ್ತಿ ಮಿರರ್ ಮುಂದೆ ನಿಂತ್ಕೊಂಡಾಗ ಅವ್ನ ಇಮೇಜ್ ಕೂಡ ಅಷ್ಟೇ ಕಾಣಿಸುತ್ತಲ್ಲ. ಸೊ ಹೈಟ್ ಆಫ್ ಇಮೇಜ್ ಬೈ ಹೈಟ್ ಆಫ್ ಆಬ್ಜೆಕ್ಟ್ ರೇಷಿಯೋ is equal to 1 ಅಂದ್ರೆ ಎರಡು ಈಕ್ವಲ್. ಹೈಟ್ ಆಫ್ ಆಬ್ಜೆಕ್ಟ್, ಸೈಜ್ ಆಫ್ ಇಮೇಜ್ ಅಷ್ಟೇ ಇರುತ್ತೆ, ಸೈಜ್ ಆಫ್ ಆಬ್ಜೆಕ್ಟ್ ಕೂಡ ಅಷ್ಟೇ ಇರುತ್ತೆ. ಜೊತೆಗೆ ಪ್ರಾಪರ್ಟೀಸ್ ಏನೋ ಅದು ವರ್ಚುವಲ್ ಇಮೇಜ್ ಆಗಿರುತ್ತೆ, ಮಿರರ್ ಹಿಂದ್ಗಡೆ ಫಾರ್ಮೇಶನ್ ಆಗಿರುತ್ತೆ, ಜೊತೆಗೆ ಎರೆಕ್ಟ್ ಇಮೇಜ್ ಆಗಿರುತ್ತೆ. ಈಗ 6ನೇ ಕ್ವಶನ್ ಸಾಲ್ವ್ ಮಾಡೋಣ. An object 5 cm in length is placed at a distance of 20 cm in front of a convex mirror of radius of curvature 30 cm. Find the position of image, its nature and size. Position of image ಅಂದ್ರೆ V ಕಂಡುಹಿಡಿಯಬೇಕು, its nature ಅಂದ ತಕ್ಷಣ ಮ್ಯಾಗ್ನಿಫಿಕೇಶನ್ ಅಂಡ್ ಸೈಜ್, ಇಮೇಜ್ ಸೈಜ್. ಇಲ್ಲಿ ಆಬ್ಜೆಕ್ಟ್ ಸೈಜ್ ಕೊಟ್ಟಿದಾರಲ್ವಾ 5 cm ಅಂದ್ರೆ h ವ್ಯಾಲ್ಯೂ ಕೊಟ್ಟಿದ್ದಾರೆ. ನಿಮ್ಗೆ ಎಲ್ಲಿ h ವ್ಯಾಲ್ಯೂ ಸಿಗುತ್ತೋ h ವ್ಯಾಲ್ಯೂ ಯೂಸ್ ಮಾಡ್ಕೊಂಡು ಆಮೇಲೆ ನೇಚರ್ ಅಂದ ತಕ್ಷಣ m ವ್ಯಾಲ್ಯೂ ಯೂಸ್ ಮಾಡಿದ ತಕ್ಷಣ h' ಅಂದ್ರೆ ಸೈಜ್ ಆಫ್ ಇಮೇಜ್ ಕೂಡ ಕ್ಯಾಲ್ಕುಲೇಟ್ ಮಾಡಬಹುದು. ಡೇಟಾ ಬರೀರಿ. ಹೆಂಗ್ ಕೊಟ್ಟಿದ್ದಾರೆ? h ಸೈಜ್ ಆಫ್ ಆಬ್ಜೆಕ್ಟ್, ಪ್ರಿನ್ಸಿಪಲ್ ಆಕ್ಸಿಸ್ ಮೇಲ್ಗಡೆ ಇರುತ್ತೆ ಇಮೇಜ್, ಸೊ ಸಾರಿ ಆಬ್ಜೆಕ್ಟ್ 5 cm. Next, place at a distance of 20 cm in front of convex mirror. Convex mirror in front. The pole P measure ನೋಡಿದ್ರೆ ಇದು ನೆಗೆಟಿವ್, ಸೊ ಇಲ್ಲಿ U ನೆಗೆಟಿವ್ ಆಗುತ್ತೆ. U ಎಷ್ಟು ಕೊಟ್ಟಿದ್ದಾರೆ? -20 cm. In front of a convex mirror of radius of curvature R ಕೊಟ್ಟಿದ್ದಾರೆ ಇಷ್ಟು 30 cm. R ಪಾಸಿಟಿವ್ ಆಗುತ್ತೆ, ಯಾಕೆ? ಕಂಪ್ಲೀಟ್ ಮಾಡಿದ್ರೆ ಇಲ್ಲಿ ಸೆಂಟರ್ ಆಫ್ ಕರ್ವೇಚರ್ ಬರುತ್ತೆ. ಇದು R ನ ಮೆಜರ್ ಮಾಡ್ಬೇಕಂದ್ರೆ ಇದು ಪಾಸಿಟಿವ್. F is equal to R/2 ಅಲ್ವಾ? 30/2 ಅಂದ್ರೆ +15 cm ಫೋಕಲ್ ಲೆಂತ್. ಇನ್ನೇನ್ ಡೇಟಾ ಕೊಟ್ಟಿದ್ದಾರೆ? ಏನು ಕೊಟ್ಟಿಲ್ಲ. ಬಟ್ ನಾವೇನೇನು ಕ್ಯಾಲ್ಕುಲೇಟ್ ಮಾಡಬೇಕು? V ಕ್ಯಾಲ್ಕುಲೇಟ್ ಮಾಡಬೇಕು, M ಕ್ಯಾಲ್ಕುಲೇಟ್ ಮಾಡಬೇಕು, H' ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆನಾ? ಫಸ್ಟ್ ಫಾರ್ಮುಲಾ ಬರೀರಿ. ಮಿರರ್ ಫಾರ್ಮುಲಾ 1/u + 1/v = 1/f.
ಅಂದ್ರೆ v is equal to uf divided by u minus f. u ಏನು ಸೈನ್ ಹಾಕಬೇಕು minus 20 f plus 15 u 300. ಇದೆರಡು ಮೈನಸ್ ಕ್ಯಾನ್ಸಲ್ ಆಗುತ್ತೆ 8.57 ಸೆಂಟಿಮೀಟರ್ ಕರೆಕ್ಟ್. v is equal to 8.57 ಸೆಂಟಿಮೀಟರ್. v ಸಿಕ್ತು. ನೆಕ್ಸ್ಟ್ m ವ್ಯಾಲ್ಯೂ ಫೈಂಡ್ ಮಾಡಬೇಕು. ಮೈನಸ್ v ಬೈ u. v ವ್ಯಾಲ್ಯೂನ ಗೊತ್ತು, m ವ್ಯಾಲ್ಯೂನ ಗೊತ್ತು, u ವ್ಯಾಲ್ಯೂನ ಗೊತ್ತು, v and u ಗೊತ್ತು. v minus 5.7 u ಸೈನ್ ಮೆನ್ಷನ್ ಮಾಡಬೇಕು. ಇಲ್ಲಿ minus 20 minus minus ಕ್ಯಾನ್ಸಲ್ ಆಗುತ್ತೆ. 20.428 m ಓಕೆನಾ. 0.428. ನೆಕ್ಸ್ಟ್ m ವ್ಯಾಲ್ಯೂ ಸಿಕ್ಕಿದೆ. ಏನದು h ಡ್ಯಾಶ್ ಗೊತ್ತಾಗಬೇಕು. m is equal to h dash by h. h ಗೊತ್ತಿದೆ, ಈಗ m ವ್ಯಾಲ್ಯೂ ಸಿಕ್ಕಿದೆ. h dash ಬೇಕು ಅಂದ್ರೆ m into h. m ಎಷ್ಟು 0.428 h plus 5 2.142 dash ಸೆಂಟಿಮೀಟರ್. ಗೊತ್ತಾಯ್ತು. ಇಮೇಜ್ ಸೈಜ್ ಏನು 2.142 ಪ್ಲಸ್ ಬಂದಿದೆ ಅಂದ್ರೆ ಇಮೇಜ್ ವರ್ಚುವಲ್ ಅಂಡ್ ಎರೆಕ್ಟ್. ಸೊ ಪ್ರಿನ್ಸಿಪಲ್ ಎಕ್ಸ್ ಇಂದ ಮೇಲ್ಗಡೆ ಮೆಜರ್ ಮಾಡ್ತೀವಿ, ಅದಕ್ಕೆ ಇದು ಸೈಜ್ ಆಫ್ ಇಮೇಜ್ ಪಾಸಿಟಿವ್ ಬಂದಿದೆ. ಇಲ್ಲೂ ಕೂಡ ಇಮೇಜ್ ಡಿಸ್ಟೆನ್ಸ್ ಪಾಸಿಟಿವ್ ಅಂದ್ರೆ ಲೆಫ್ಟ್ ಮೆಜರ್ ಮಾಡಿರ್ತೀವಿ, ಅದು ವರ್ಚುವಲ್ ಆಗಿರೋದ್ರಿಂದ ಪಾಸಿಟಿವ್ ಬಂದಿದೆ. ಎಮ್ ಮ್ಯಾಗ್ನಿಟ್ಯೂಡ್ ಆಫ್ ಎಮ್ ಇಸ್ ಈಕ್ವಲ್ ಟು 0.428. ಮ್ಯಾಗ್ನಿಟ್ಯೂಡ್ ಆಫ್ ಎಮ್ ಕೂಡ 0.428 ಬರುತ್ತೆ, ಅಂದ್ರೆ ಲೆಸ್ ದೆನ್ 1. ಇದು ಡಿಮಿನಿಶ್ಡ್ ಇಮೇಜ್. ಇಲ್ಲೇ ಗೊತ್ತಾಗ್ಬಿಡುತ್ತೆ ನೋಡಿ. ಹೈಟ್ ಆಫ್ ಇಮೇಜ್ ಬಂದ್ಬಿಟ್ಟು 5 ಸೆಂಟಿಮೀಟರ್, ಸಾರಿ ಹೈಟ್ ಆಫ್ ಆಬ್ಜೆಕ್ಟ್ ಬಂದ್ಬಿಟ್ಟು 5 ಸೆಂಟಿಮೀಟರ್, ಹೈಟ್ ಆಫ್ ಇಮೇಜ್ ಬಂದ್ಬಿಟ್ಟು 2.142 ಸೆಂಟಿಮೀಟರ್. ಅಂದ್ರೆ ಆಬ್ಜೆಕ್ಟ್ ದೊಡ್ಡದಾಗಿದೆ, ಇಮೇಜ್ ಚಿಕ್ಕದಾಗಿದೆ. ಏನೇನು ಕಂಡುಹಿಡಬೇಕಿತ್ತು? ವಿ ಗೊತ್ತಾಯ್ತು, ಇಮೇಜ್ ಓಕೆ ಕ್ಲಿಯರ್. ಈಗ ಲಾಸ್ಟ್ ಕ್ವಶನ್, 7ನೇ ಕ್ವಶನ್ ನ ಸಾಲ್ವ್ ಮಾಡೋಣ. An object of size 7 cm is placed at 25 cm in front of concave mirror of focal length 18 cm. At what distance from the mirror should a screen be placed so that sharp focused image can be obtained? Find the size and nature of the image. ಏನು ಕೊಟ್ಟಿದ್ದಾರೆ? ಡೇಟಾ ಬರ್ಕೊಳ್ಳಿ. ಡೇಟಾ ಅಂತ ಹಾಕ್ಬಿಟ್ಟು ಸೈಜ್ ಆಫ್ ಆಬ್ಜೆಕ್ಟ್ ಅಂದ್ರೆ h ಸೈನ್ ಬರೀಬೇಕು. ನಿಜವಾಗ್ಲೂ ಮೇಲ್ಗಡೆ ತಾನೇ ಆಬ್ಜೆಕ್ಟ್ ಇರುತ್ತೆ, ಲೆಂತ್ ಕೂಡ ಪಾಸಿಟಿವ್ ಆಗುತ್ತೆ. 7 ಸೆಂಟಿಮೀಟರ್ ಪ್ಲಸ್ 7 ಸೆಂಟಿಮೀಟರ್. 7 ಅಂತಾನೆ ಬರೀ, ಪ್ರಾಬ್ಲಮ್ ಇಲ್ಲ. ಎಷ್ಟು ಕೊಟ್ಟಿದ್ದಾರೆ? ಆಬ್ಜೆಕ್ಟ್ ಕೊಟ್ಟಿದ್ದಾರೆ. ಪ್ಲೇಸ್ at 20 ಸೆಂಟಿಮೀಟರ್ 27 ಸೆಂಟಿಮೀಟರ್ ಕರೆಕ್ಟಾ? ಫ್ರಮ್ ದಿ ಕಾನ್ಕೇವ್ ಮಿರರ್ ಆಬ್ಜೆಕ್ಟ್ ಡಿಸ್ಟೆನ್ಸ್ minus 27. ಇದು ಕಾನ್ಕೇವ್ ಮಿರರ್ ಅನ್ಕೊಂಡ್ರೆ ಆಬ್ಜೆಕ್ಟ್ 27 ಸೆಂಟಿಮೀಟರ್ ಇದೆ. ಪೋಲ್ ಪಿ ಇಂದ ಮೆಜರ್ ಮಾಡಬೇಕು. ಬರ್ತೀನಿ ನೆಗೆಟಿವ್, ಅದಕ್ಕೆ ಇದು minus 20 ಸೆಂಟಿಮೀಟರ್ 27 ಸೆಂಟಿಮೀಟರ್ ಆಗುತ್ತೆ. ಓಕೆ, ಸೊ ಆಯ್ತು. ನೆಕ್ಸ್ಟ್ ಫೋಕಲ್ ಲೆಂತ್ ಕೊಟ್ಟಿದ್ದಾರಲ್ವಾ, ಫೋಕಲ್ ಲೆಂತ್ ಕೂಡ ಕಾನ್ಕೇವ್ ಅಲ್ಲಿ ನೆಗೆಟಿವ್ ಆಗುತ್ತೆ. ಕಂಪ್ಲೀಟ್ ಮಾಡಿದ್ರೆ ಫೋಕಲ್ ಲೆಂತ್ ಇಲ್ಲೆಲ್ಲ ಬರುತ್ತೆ, ಇದ್ರ ಲೆಂತ್ ಪಿ ಇಂದ ಬಂದ್ರೆ ನೆಗೆಟಿವ್ ಆಗುತ್ತೆ. ಫೋಕಲ್ ಲೆಂತ್ ಕೊಟ್ಟಿದ್ದಾರೆ. At what distance from the mirror should a screen be placed so that the sharp focused image can be obtained? ಇದಿಷ್ಟು ನಿಮ್ಗೆ ಕನ್ಫ್ಯೂಸ್ ಆಗಿದೆ ಅಂದ್ರೆ ಸ್ವಲ್ಪ ಇಂಡೈರೆಕ್ಟ್ ಆಗಿ ಕೇಳಿದ್ರೆ ಇಮೇಜ್ ಡಿಸ್ಟೆನ್ಸ್ ಅಷ್ಟೇ. ಆ ಇಮೇಜ್ ಡಿಸ್ಟೆನ್ಸ್ ಗೊತ್ತಾಗ್ತಾನೆ ಆ ಜಾಗಕ್ಕೆ ನಾವು ಸ್ಕ್ರೀನ್ ತಂದು ಇಡಕ್ಕಾಗೋದು. ಸೊ ವಿ ಕೇಳಿದ್ದಾರೆ. ಮಾಮೂಲಿ
ನೇಚರ್ ಕೇಳಿದ್ರೆ ಅಂದ್ರೆ ಮ್ಯಾಗ್ನಿಫಿಕೇಶನ್ ಫೈಂಡ್ ಔಟ್ ಮಾಡಬೇಕು. ಆಮೇಲೆ ಸೈಜ್ ಆಫ್ ಇಮೇಜ್ ಇಲ್ಲಿ ಹೆಚ್ ಕೊಟ್ಟಿದ್ದಾರೆ, ಹೆಚ್ ಡ್ಯಾಶ್ ನ ಫೈಂಡ್ ಔಟ್ ಮಾಡಬೇಕು. ಸೇಮ್ ಯಾವಾಗಲೂ ಫಾರ್ಮುಲಾ ಬರೀಲೇಬೇಕು, ಯಾಕೆ ಫಾರ್ಮುಲಾ ಮಾರ್ಕ್ಸ್ ಇರುತ್ತೆ ನಿಮಗೆ. Plus 1 by b is equal to 1 by f, b is equal to uf divided by u minus f. ಬೇಕಾದ್ರೆ ಸ್ಟೆಪ್ಸ್ ನ ಬರ್ಕೊಳ್ಳಿ. b is equal to minus 1 by u is equal to b ಅಂತೆಲ್ಲ ಬರೀಬಹುದು ಬೇಕಿದ್ರೆ. minus 27 into f 18. $486 minus 27 $486 minus of minus plus ಆಗುತ್ತೆ 27 9 minus 9 divided by 9 minus 54.11 ಮಿನಿಟ್ ಸೆಂಟಿಮೀಟರ್. ವಿ ಗೊತ್ತಾಯ್ತು, ಇಷ್ಟು ಎಂ ಕೇಳಿದ್ದಾರೆ. ಮೈನಸ್ ವಿ ಬೈ ಯು ಮೈನಸ್ ಎಂಗಿರಲಿ, ವಿ ಏನು ಮೈನಸ್ ಆಫ್ 54.11 ಯು ಮೈನಸ್ 27, ಈ ಮೈನಸ್ ಕ್ಯಾನ್ಸಲ್ ಮಾಡಿ ಡಿವೈಡೆಡ್ ಬೈ 27. ಆಲ್ಮೋಸ್ಟ್ 2 ಮ್ಯಾಗ್ನಿಫಿಕೇಶನ್ ಬಂದು 2 ಆಯ್ತು. ಇನ್ನೂ ಕೇಳಿದ್ರೆ ಹೆಚ್ ಡ್ಯಾಶ್ ಬೇಕಲ್ವಾ, ಹೆಚ್ ಡ್ಯಾಶ್ ಬೈ ಹೆಚ್, ಹೆಚ್ ಡ್ಯಾಶ್ ಈಸ್ ಈಕ್ವಲ್ ಟು ಎಮ್ ಇಂಟು ಹೆಚ್. ಎಮ್ ಬಂತು 2 ಆದರೆ ಮ್ಯಾಗ್ನಿಫಿಕೇಶನ್ -2 ಇದೆ, ಸಾರಿ ನೆಗೆಟಿವ್ ಇದೆ, -2. ಇದು -2 ಹಾಕಬೇಕು. ಹೆಚ್ಚು 7, ಹೆಚ್ ಡ್ಯಾಶ್ ಈಸ್ ಈಕ್ವಲ್ ಟು -14 ಸೆಂಟಿಮೀಟರ್. ಮ್ಯಾಗ್ನಿಫಿಕೇಶನ್ ಫೈಂಡ್ ಔಟ್ ಮಾಡಿದ ತಕ್ಷಣ ಇಲ್ಲಿ ಬರಿಬೇಕು ನೀವು. ಎಮ್ಮು ನೆಗೆಟಿವ್ ಆಗಿದೆ, ಸೊ ಇದು ರಿಯಲ್ ಇಮೇಜ್ ಅಂಡ್ ಇನ್ವರ್ಟೆಡ್ ಹೇಗೆ ಗೊತ್ತಾಯ್ತು? ಹೈಟ್ ಆಫ್ ಇಮೇಜ್ ಬಂದು ನೆಗೆಟಿವ್ ಬಂದಿದೆ ಅಂದ್ರೆ ಇಮೇಜ್ ನಾವು ಪ್ರಿನ್ಸಿಪಲ್ ಆಕ್ಸಿಸ್ ಇಂದ ಡೌನ್ವರ್ಡ್ ಡೈರೆಕ್ಷನ್ ಮೆಜರ್ ಮಾಡ್ತೀವಿ ಅಂದ್ರೆ ಉಲ್ಟಾ ಆಗಿದೆ ಇಮೇಜ್, ಇನ್ವರ್ಟೆಡ್ ಅಂತ. ಅಕಸ್ಮಾತ್ ಪ್ಲಸ್ ಬಂದಿದೆ ಡೈರೆಕ್ಟ್ ಇಮೇಜ್ ಆಗಿರ್ತಿತ್ತು. ಅದೇ ಕೇಳಿದವರು ನೇಚರ್ ಆಫ್ ಇಮೇಜ್ ಅಂತ ಕೇಳಿದಾಗ ಬರೀಲೇಬೇಕು ನಾವು, ರಿಯಲ್ enlarged the magnification magnitude of m is equal to 2, magnitude of m is greater than 1 ಅಂದ್ರೆ enlarged image. ನೇಚರ್ ಅಂತ ಕೇಳಿರೋದ್ರಿಂದ ರಿಯಲ್ ಇಮೇಜ್, ಇನ್ವರ್ಟೆಡ್ ಇಮೇಜ್ ಅಂಡ್ enlarged image ಅಂತ ಬರೀಬೇಕಾಗುತ್ತೆ. ಇಲ್ಲಿಗೆ ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ. 2 ಎಕ್ಸಾಂಪಲ್ ಸಮ್ಸ್ ಇತ್ತು, ಅವೆರಡನ್ನು ಸಾಲ್ವ್ ಮಾಡಿದ್ದೀನಿ. ಮತ್ತೆ ಎಕ್ಸರ್ಸೈಸ್ ಅಲ್ಲಿ 5 ಕ್ವಶನ್ ಈ ಮಿರರ್ಗೆ ಸಂಬಂಧಪಟ್ಟಂತೆ ಇದ್ದಂತಹ ಎಲ್ಲಾ ಕ್ವಶನ್ ಗಳನ್ನ ಸಾಲ್ವ್ ಮಾಡಿದ್ದೀನಿ. ಇವತ್ತು ಎಕ್ಸ್ಪ್ಲೈನ್ ಮಾಡಿದಂತ ಎಲ್ಲಾ ನ್ಯೂಮರಿಕಲ್ ಪ್ರಾಬ್ಲಮ್ಸ್ಗಳು ನಿಮಗೆ ಅರ್ಥ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೂ ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಕೊಡೋದನ್ನ ಮರಿಬೇಡಿ. ಯಾವುದೇ ರೀತಿ ಒಪಿನಿಯನ್ ಆಗಲಿ ಅಥವಾ ಸಜೆಷನ್ಗಳಾಗಲಿ, ಯಾವುದೇ ರೀತಿ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಆ ಒಂದು ವಿಡಿಯೋದಲ್ಲಿ ಬೇರೆ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡ್ತೀನಿ, ಅಂದ್ರೆ ರಿಫ್ರಾಕ್ಷನ್ ಆಫ್ ಲೈಟ್ ನ ಸ್ಟಾರ್ಟ್ ಮಾಡ್ತೀವಿ. ಆನಂತರ ಲೆನ್ಸ್ ಕಾನ್ಸೆಪ್ಟ್ ಗಳೆಲ್ಲ ಬರುತ್ತೆ, ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.